ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಿನಿಮಾ ರಂಗ ಅನ್ನೋದು ಒಂದು ನಿಗೂಢ ಪ್ರಪಂಚ. ಇಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆದವರಿದ್ದಾರೆ, ಅದೇ ರೀತಿ ಒಂದೇ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟು ನಂತರ ಕಣ್ಮರೆಯಾದವರು ಇದ್ದಾರೆ. ಕೇವಲ ಒಂದೇ ಒಂದು ಪಾತ್ರದ ಮೂಲಕ ಇಡೀ ಕರ್ನಾಟಕದ ಮನೆಮನ ಗೆದ್ದು ಆಮೇಲೆ ಸ್ಯಾಂಡಲ್ವುಡ್ನಿಂದ ದೂರ ಸರಿದ ನಟಿಯರ ಸಾಲಿಗೆ ದೊಡ್ಡ ಹೆಸರೊಂದು ಸೇರುತ್ತದೆ. ಹೌದು, ನಾವು ಇವತ್ತು ಮಾತನಾಡುತ್ತಿರುವುದು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸ್ಯಾಂಡಲ್ವುಡ್ನ ಸಾರ್ವಕಾಲಿಕ ಬ್ಲಾಕ್ಬಸ್ಟರ್ ಸಿನಿಮಾ ಕಿರಾತಕ ಚಿತ್ರದ ಹಳ್ಳಿ ಹುಡುಗಿ ನೇತ್ರಾ ಬಗ್ಗೆ. ಅಂದು ಲಂಗಾದಾವಣಿ ತೊಟ್ಟು ಮುಗ್ಧ ಕಣ್ಣುಗಳಿಂದ ಕನ್ನಡಿಗರ ಹೃದಯ ಕದ್ದ ಆ ನಟಿ ಓವಿಯಾ ಇಂದು ಎಲ್ಲಿದ್ದಾರೆ, ಏನಾಗಿದ್ದಾರೆ? ಅಂದಿನ ಆ ಹಳ್ಳಿ ಹುಡುಗಿ ಇಂದು ಇಂಟರ್ನೆಟ್ ಜಗತ್ತನ್ನು ನಡುಗಿಸುತ್ತಿರುವ ಗ್ಲಾಮರಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಹೀಗೆ ಬದಲಾದರು. ಚಿತ್ರರಂಗದಿಂದ ದೂರ ಸರಿದರೂ ಇಂದಿಗೂ ಅವರ ಹೆಸರು ಇಷ್ಟೊಂದು ಚರ್ಚೆಯಾಗುತ್ತಿರುವುದು ಯಾಕೆ? ಈ ಎಲ್ಲಾ ರೋಮಾಂಚಕ ಸಂಗತಿಗಳನ್ನು ಇಂದು ನಮ್ಮ ದ ನ್ಯೂಸ್ ವೇರ್ ವಿಶೇಷ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಾವು 2011ರ ಆ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವರ ಕೆರಿಯರ್ಗೆ ಒಂದು ಭದ್ರವಾದ ಅಡಿಪಾಯ ಹಾಕಿದ ಸಿನಿಮಾ ಎಂದರೆ ಅದು ಕಿರಾತಕ. ಮಂಡ್ಯದ ಹಳ್ಳಿ ಸೊಗಡು, ಕಾವೇರಿ ನದಿಯ ತಟದ ಪ್ರೇಮಕಥೆ ಇಡೀ ಕರ್ನಾಟಕವನ್ನು ಕೌತುಕದ ಕಡಲಿನಲ್ಲಿ ತೇಲಿಸಿತ್ತು. ಈ ಸಿನಿಮಾದಲ್ಲಿ ಯಶ್ ಎದುರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದವರೇ ನಟಿ ಓವಿಯಾ. ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ನೇತ್ರಾ. ಮಂಡ್ಯ ಭಾಷೆಯ ಸೊಗಡಿನ ನಡುವೆ ಅತ್ಯಂತ ಮುಗ್ಧ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಓವಿಯಾ ಜೀವಿಸಿದ್ದರು. ಲಂಗ ದಾವಣಿ ಉಟ್ಟು 2 ಜುಟ್ಟು ಹಾಕಿಕೊಂಡು ಕೆನ್ನೆಗೆ ಕಪ್ಪು ಚುಕ್ಕೆ ಇಟ್ಟುಕೊಳ್ಳುತ್ತಿದ್ದ ಆ ನೇತ್ರಾ ಪಾತ್ರ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಹಸಿರಾಗಿದೆ. ಯಶ್ ಅವರ ರಗಡ್ ಪಾತ್ರಕ್ಕೆ ಓವಿಯಾ ಅವರ ಸಾಫ್ಟ್ ಮತ್ತು ಕ್ಯೂಟ್ ಆಕ್ಟಿಂಗ್ ಅದ್ಭುತವಾದ ಕಾಂಟ್ರಾಸ್ಟ್ ನೀಡಿತ್ತು. ಆ ಚಿತ್ರದ ಪ್ರತಿಯೊಂದು ಸಾಂಗ್ ಇಂದಿಗೂ ಸೂಪರ್ ಹಿಟ್. ಆದರೆ ಚಿತ್ರರಂಗದಲ್ಲಿ ಒಂದು ಮಾತಿದೆ, ಯಶಸ್ಸು ಸಿಕ್ಕ ತಕ್ಷಣ ಅದನ್ನ ಉಳಿಸಿಕೊಳ್ಳುವುದು ಸುಲಭವಲ್ಲ. ಕಿರಾತಕ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮರ್ಷಿಯಲ್ ಯಶಸ್ಸು ಗಳಿಸಿತು. ಓವಿಯಾ ಅವರಿಗೆ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಭವಿಷ್ಯವಿದೆ ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ದುರದೃಷ್ಟವಶಾತ್ ಕಿರಾತಕ ಚಿತ್ರದ ದೊಡ್ಡ ಸಕ್ಸಸ್ ನಂತರ ಓವಿಯಾ ಸ್ಯಾಂಡಲ್ವುಡ್ನಲ್ಲಿ ಹೆಚ್ಚಾಗಿ ಎಲ್ಲೂ ಕಾಣಿಸಿಕೊಳ್ಳಲೇ ಇಲ್ಲ. ಕನ್ನಡ ಪ್ರೇಕ್ಷಕರು ಅವರನ್ನು ಮತ್ತಷ್ಟು ಸಿನಿಮಾಗಳಲ್ಲಿ ನೋಡಲು ಕಾಯುತ್ತಿದ್ದಾಗ ಅವರು ಬೇರೆ ದಾರಿಯನ್ನೇ ಆಯ್ದುಕೊಂಡರು. ಹೌದು ವೀಕ್ಷಕರೇ, ಕನ್ನಡ ಚಿತ್ರರಂಗದಿಂದ ದೂರ ಸರಿದ ನಟಿ ಓವಿಯಾ ನೇರವಾಗಿ ಹೆಜ್ಜೆಯಿಟ್ಟದ್ದು ತಮಿಳು ಚಿತ್ರರಂಗದ ಕಡೆಗೆ, ಅಂದರೆ ಕಾಲಿವುಡ್ಗೆ. ಅಲ್ಲಿ ಕೆಲವು ಸಿನಿಮಾಗಳಲ್ಲಿ ನಟಿಸಿದರಾದರೂ ಅವರಿಗೆ ಚಿತ್ರರಂಗ ನೀಡದ ದೊಡ್ಡ ಬ್ರೇಕ್ ನೀಡಿದ್ದು ಒಂದು ರಿಯಾಲಿಟಿ ಶೋ. ಅದುವೇ 2017ರಲ್ಲಿ ಪ್ರಸಾರವಾದ ವಿಶ್ವನಾಯಕ ಕಮಲ್ ಹಾಸನ್ ನಡೆಸಿಕೊಡುತ್ತಿದ್ದ ಬಿಗ್ ಬಾಸ್ ತಮಿಳ್ ಸೀಸನ್ 1. ನಿಮಗೆ ಆಶ್ಚರ್ಯವಾಗಬಹುದು, ಬಿಗ್ ಬಾಸ್ ಇತಿಹಾಸದಲ್ಲಿ ಓವಿಯಾ ಸೃಷ್ಟಿಸಿದ ಕ್ರೇಜ್ ಸಾಮಾನ್ಯವಾದದ್ದಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರ ನೇರ ನುಡಿ, ಯಾರದ್ದೂ ಮುಲಾಜಿಲ್ಲದೆ ಬದುಕುವ ಸ್ಟೈಲ್ ಮತ್ತು ಅವರ ಕ್ಯೂಟ್ ಆದ ಸ್ವಭಾವ ತಮಿಳುನಾಡಿನ ಜನರ ಹೃದಯ ಗೆದ್ದಿತು. ಅಲ್ಲಿಯವರೆಗೆ ಕೇವಲ ನಟಿಯಾಗಿದ್ದ ಓವಿಯಾ ಬಿಗ್ ಬಾಸ್ ಮೂಲಕ ತಮಿಳುನಾಡಿನಾದ್ಯಂತ ಸಂಚಲನ ಸೃಷ್ಟಿಸಿದರು. ಯಾವ ಮಟ್ಟಿಗೆ ಎಂದರೆ ಅವರಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓವಿಯಾ ಆರ್ಮಿ ಎಂಬ ಹ್ಯಾಶ್ಟ್ಯಾಗ್ ಹುಟ್ಟಿಕೊಂಡಿತು. ಇವತ್ತಿನ ದಿನಗಳಲ್ಲಿ ಆರ್ಮಿಗಳು ಸಾಮಾನ್ಯ, ಆದರೆ 2017ರಲ್ಲಿ ಸೋಷಿಯಲ್ ಮೀಡಿಯಾವನ್ನು ಅಲುಗಾಡಿಸಿದ ಮೊದಲ ನಟಿ ಓವಿಯಾ ಎಂದರೆ ತಪ್ಪಾಗಲಾರದು. ಬಿಗ್ ಬಾಸ್ನಿಂದ ಅವರು ಹೊರಬಂದಾಗ ಅವರ ಜನಪ್ರಿಯತೆ ಆಕಾಶದ ಎತ್ತರಕ್ಕೆ ಇತ್ತು. ಆದರೆ ಆ ಜನಪ್ರಿಯತೆಯನ್ನು ಸಿನಿಮಾ ಕೆರಿಯರ್ ಆಗಿ ಪರಿವರ್ತಿಸುವಲ್ಲಿ ಅವರು ಮತ್ತೆ ಎಡವಿದರಾ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಈಗ ಪ್ರಸ್ತುತ ವಿಷಯಕ್ಕೆ ಬರೋಣ. ಇಷ್ಟೆಲ್ಲ ಸ್ಟಾರ್ಡಮ್ ಪಡೆದ ನಟಿ ಓವಿಯಾ ಈಗ ಎಲ್ಲಿದ್ದಾರೆ? ಚಿತ್ರರಂಗದಲ್ಲಿ ಯಾಕೆ ಆಕ್ಟಿವ್ ಆಗಿಲ್ಲ? ಇತ್ತೀಚಿನ ಸಿನಿಮಾ ಅಪ್ಡೇಟ್ಗಳ ಪ್ರಕಾರ ಓವಿಯಾ ಸದ್ಯ ಚಿತ್ರರಂಗದಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ. ಅವರು ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ಎಂದಲ್ಲ, ಆದರೆ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿಲ್ಲ. ಅಪರೂಪಕ್ಕೆ ಒಮ್ಮೆ, ಅಂದರೆ ವರ್ಷಕ್ಕೊಂದು ಸಿನಿಮಾವನ್ನು ಮಾತ್ರ ಅವರು ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣವೇನು ಗೊತ್ತಾ? ಮೂಲಗಳ ಪ್ರಕಾರ ಓವಿಯಾ ಅವರಿಗೆ ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕೇವಲ ಗ್ಲಾಮರ್ ಬೊಂಬೆಯಾಗಿ ನಟಿಸಲು ಇಷ್ಟವಿಲ್ಲ. ಅವರಿಗೆ ಕಥೆ ಸಂಪೂರ್ಣವಾಗಿ ಇಷ್ಟವಾದರೆ ಮಾತ್ರ, ತಮ್ಮ ಪಾತ್ರಕ್ಕೆ ಪ್ರಾಮುಖ್ಯತೆ ಇದ್ದರೆ ಮಾತ್ರ ಅವರು ಹೊಸ ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಳ್ಳುತ್ತಿದ್ದಾರೆ. ಕಥೆ ಇಷ್ಟವಾಗದಿದ್ದರೆ ಎಷ್ಟೇ ದೊಡ್ಡ ಆಫರ್ ಬಂದರೂ ರಿಜೆಕ್ಟ್ ಮಾಡುವಂತಹ ದಿಟ್ಟ ನಿರ್ಧಾರವನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ. ಹಣ ಅಥವಾ ಕೇವಲ ಪ್ರಚಾರಕ್ಕಾಗಿ ಬಣ್ಣ ಹಚ್ಚುವ ಆಸೆ ಅವರಿಗಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗುತ್ತದೆ. ಚಿತ್ರರಂಗದಿಂದ ದೂರವಿದ್ದ ತಕ್ಷಣ ಓವಿಯಾ ಅವರ ಕ್ರೇಜ್ ಕಮ್ಮಿಯಾಗಿದೆ ಅಂದುಕೊಂಡರೆ ಅದು ನಿಮ್ಮ ತಪ್ಪು ಕಲ್ಪನೆ. ಹೌದು,
ಬೆಳ್ಳಿ ಪರದೆಯಿಂದ ದೂರ ಸರಿದಿದ್ದರೂ ಓವಿಯಾ ಇಂದಿಗೂ ಇಂಟರ್ನೆಟ್ ಜಗತ್ತಿನಲ್ಲಿ ಸದಾ ಸುದ್ದಿಯಲ್ಲಿರುತ್ತಾರೆ. ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದರೆ ಯಾರಿಗಾದರೂ ಶಾಕ್ ಆಗುವುದು ಗ್ಯಾರಂಟಿ. ಅಂದು ಕಿರಾತಕ ಸಿನಿಮಾದಲ್ಲಿ ಲಂಗಾದಾವಣಿ ತೊಟ್ಟು ಮುಗ್ಧವಾಗಿ ಕಾಣುತ್ತಿದ್ದ ಆ ಹಳ್ಳಿ ಹುಡುಗಿ ನೇತ್ರ ಎಲ್ಲಿಟ್ಟಾರೆ? ಇಂದು ಮಾಡರ್ನ್ ಔಟ್ಫಿಟ್ಗಳಲ್ಲಿ ಬೋಲ್ಡ್ ಲುಕ್ಗಳಲ್ಲಿ ಮಿಂಚುತ್ತಿರುವ ಈ ಗ್ಲಾಮರಸ್ ಅಪ್ಸರೆ ಎಲ್ಲಿದ್ದಾರೆ? ಹೌದು, ಓವಿಯಾ ಅವರ ಈ ಕಂಪ್ಲೀಟ್ ಗ್ಲಾಮರಸ್ ಟ್ರಾನ್ಸ್ಫಾರ್ಮೇಷನ್ ಕಂಡು ಅಭಿಮಾನಿಗಳಿಗೂ ಮೂಗಿನ ಮೇಲೆ ಬೆರಳಿಡುತ್ತಿದ್ದಾರೆ. ಅವರ ಪ್ರತಿಯೊಂದು ಹೊಸ ಫೋಟೋಶೂಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮುಗ್ಧ ಹಳ್ಳಿ ಹುಡುಗಿಯ ಪಾತ್ರದಿಂದ ಹಿಡಿದು ಇಂದಿನ ಬೋಲ್ಡ್ ಸೋಷಿಯಲ್ ಮೀಡಿಯಾ ಐಕಾನ್ ಆಗುವವರೆಗಿನ ಓವಿಯಾ ಅವರ ಜರ್ನಿ ನಿಜಕ್ಕೂ ರೋಚಕವಾದದ್ದು. ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿರದಿದ್ದರೂ ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವದಿಂದ ತನ್ನದೇ ಆದ ಶೈಲಿಯಲ್ಲಿ ಬದುಕುತ್ತಾ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ಓವಿಯಾ ನಿಜಕ್ಕೂ ವಿಭಿನ್ನ ನಟಿ. ಕನ್ನಡದ ಕಿರಾತಕ ಚಿತ್ರದ ಆ ನೇತ್ರಾ ಪಾತ್ರವನ್ನು ಕನ್ನಡಿಗರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಅವರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳಿ ಬರಲಿ, ಮತ್ತೊಂದು ಅದ್ಭುತ ಪಾತ್ರದ ಮೂಲಕ ಕನ್ನಡಿಗರನ್ನು ರಂಜಿಸಲಿ ಎಂಬುದೇ ನಮ್ಮ ಆಶಯ. ವೀಕ್ಷಕರೇ, ನಟಿ ಓವಿಯಾ ಅವರ ಜರ್ನಿ ಬಗ್ಗೆ ನಿಮ್ಗೇನನ್ಸತ್ತೆ? ಕಿರಾತಕ ಸಿನಿಮಾದಲ್ಲಿ ಅವರ ನಟನೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ಅವರ ಇತ್ತೀಚಿನ ಈ ಬೋಲ್ಡ್ ರೂಪಾಂತರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ. ನಿಮಗೆ ಈ ಸಿನಿಮಾ ವಿಶ್ಲೇಷಣೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಖರ ಮತ್ತು ಆಳವಾದ ಸುದ್ದಿಗಳಿಗಾಗಿ ಇಂದೇ ನಮ್ಮ ದ ನ್ಯೂಸ್ ವೀರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದ ನ್ಯೂಸ್